ಅಮ್ಮ ಮತ್ತೆ ಊರಿಗೆ ಹೋಗೋದಾ? ಯಾವ ಊರ್ಗವ ಅಮ್ಮ? ನಿನ್ನ ಬಾಡಿಗೆ ಮನೇಲಿ ಇದ್ದಲ್ಲ ಅಲ್ಲಿಗೆ ಹೋಗೋದಾ? ಯಾಕವ? ಏನೋ ಅಮ್ಮ ಒಂಥರ ಆರಾಮಾಗಿರ್ಬೇಕು ಅನಿಸ್ತದೆ ಕಣಮ್ಮ. ಹೆಂಗೂ ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡೋದಲ್ವಾ, ಊರಿಂದನೇ ಮಾಡ್ಬೋದಲ್ಲ ಅಂತ. ಅದಲ್ದನೇ ಹತ್ತೆ ಹೆಂಗೂ ಬಂದವ್ರೆ, ಬಾಕಿ ಟೈಮಲ್ಲೆಲ್ಲ ಹೋಗೋಕ್ಕಾಯ್ತಿತ್ತಿಲ್ಲ. ಸರಾತ್ ಅಡುಗೆ ಮಾಡಬೇಕು ಅನ್ನೋದೆಲ್ಲ ಇರೋದು. ಈಗ ಅತ್ತೆ ಅವರೆಲ್ಲ ಅವ್ರ ಅಡುಗೆ ಗಿಡ್ಗೆ ಮಾಡ್ಕೊತಾರೆ. ಅದಕ್ಕೆಮ್ಮ ನಾನೇನು ಸ್ವಲ್ಪ ದಿನ ಇದ್ಬಿಟ್ಟು ಬರ್ಬೋದಲ್ಲ ಅಂತ ಹೋಗೋದಮ್ಮ. ಸರಿ ಕಣಮ್ಮ ಆಯಿತು. ಅಲ್ಲ ಯಾಕೆ ಜಗ್ಗಿಗ್ಲಾ ಮಾಡ್ಕೊಂಡ್ರು? ಛೇ ಇಲ್ಲ ಕಣಮ್ಮ, ನಿಜವಾಗ್ಲೂ ಇಲ್ಲ. ಬೇಕಾ ಸರತ್ತೆ ಕರೀನಾ ಅವನ್ನೇ ಕೇಳಿಯಬೇಕಾರೆ? ಹಂಗಲ್ಲ ಕಣಮ್ಮ, ಯಾವತ್ತೂ ಇಲ್ದವದ್ದು ಇವತ್ತು ಯಾಕೆ ಹಿಂಗೆ ನೆನ್ಸ್ಕೊತಿದಿ ಅಂತ. ಅದಲ್ದೇ ಊರಿಗೆ ಹೋಗೋದ ಅಂತಾನು ಅಂತೇಲ. ಅಲ್ಲಿಗೆ ಬೇಡ, ನಾವು ಅಲ್ಲಿಗೆ ಹೋಗೋದ ಊರಿಗೆ. ನೀನು ಹೆಂಗೂ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀಯಲ್ಲ, ಹೋಗ್ಬೋದು ತಾನೇ? ಹೋಗ್ಬೋದು ಬವ್ವ, ಅಲ್ಲೇ ಇರ್ಬೋದು ಕತೆ ಏನಿಲ್ಲ. ಬೇಕಾದ್ರೆ ಒಂದು ಒಂದು ತಿಂಗಳ ಇದ್ಬಿಟ್ಟು ಬರೋಕ್ಕಾಯ್ತದೆ ಬಾ. ಅದಕ್ಕೆ ಅಮ್ಮ ಅಲ್ಲಿಗೆ ಹೋಗೋದ ಅಂತ ನನಗೂ ಯಾಕೆ ಹಂಗೆ ಅನ್ನಿಸ್ತು. ಸರತ್ತು ಬತ್ತವೈತಾ ಇರ್ತೀನಿ, ಬೇಕಾದ್ರೆ ಕರ್ಕೊಂಡು ಹೋಗುವ ಅಮ್ಮನ ಅಂತಂದವ್ರೆ. ಸರಿ ಬಿಡವ ಆಯಿತು ಹೋಗೋದ. ಬಿಡು ಸರತ್ತು ಕುಟ್ಟು ಜಗ್ಗಿಗಳ ಮಾಡ್ಕೊಬರ್ಬೇಡ, ನಗ್ನಗಿತ ಬಾ. ನಾನೇಕಮ್ಮ ಜಗಳ ಆಡ್ಕೊಬರ್ನಿ, ಅವನ್ನೇ ಕೇಳಿನಿ. ಹೋಗ್ಬಿಟ್ಟು ಬಾ ಅಂತ ಅಂತಕಂತೆ ಬಿಡು. ನಿನಗೂ ಜಾಗ ಬದಲಾವಣೆ ಆದಂಗೆ ಆಯ್ತದೆ. ನನಗೂ ಸುಮಾರು ದಿವಸ ಆಯಿತು ಎಲ್ಲೂ ಹೋಗಿ. ಚೆನ್ನಾಗಿ ನೆಟ್ವರ್ಕ್ ಎಲ್ಲ ಸಿಗ್ತದಲ್ಲ, ಹೊಸ ದಿವಸ ಕೆಲಸ ಮಾಡ್ಕೊಂಡಿರೋದು ನಡಿಯಮ್ಮ, ಆರಾಮಾಗಿರ್ಬೋದು. ನಿನ್ನ ಗಡಿಗೆ ಒಂದು ಮಾಡ್ಕೊಟ್ಬಿಟ್ಟು ನಾನು ಕೆಲಸನೂ ಮಾಡ್ದಂಗೆ ಆಯ್ತದೆ. ಒಂಚೂರು ನೆಮ್ಮದಿಗಾರು ಇದ್ಬಿಟ್ಟು ಬರ್ಬೋದು. ಇಲ್ಲಕಂದ್ರೆ ಬಾ, ಅಲ್ಲಿ ಏನು ತೊಂದರೆ ಇಲ್ಲ. ತಲೆಗೆಡ್ಸ್ಕೊಬೇಡ ಬಾ, ಎಲ್ಲ ಸರಿ ಆಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡು ನವ್ಯ ಊಟ ಕೊಟ್ಟ ಅಮ್ಮನಿಗೆ? ಕೊಟ್ಟರಿ. ಸರತು ಇವಳೇನೋ ಊರಿಗೆ ಹೋಗ್ಬೇಕು ಅಂತ ಅವಳಲ್ಲಪ್ಪ, ಊರಿಗೆ ನಡಿ ಹೋಗೋದಲ್ಲಿ ಇರಕೈತದೆ ಅಂತ. ಓಟ್ ಬನ್ನಿಯತೆ, ಅವಳು ಸ್ವಲ್ಪ ದಿವಸ ಊರಲ್ಲಿ ಇರ್ತೀನಿ ಅಂತ ಅವಳೆ ಕತೆ. ಸರಿ ಕಣಪ್ಪ ಆಯಿತು. ನಿನ್ನ ಕೇಳಿಲ್ವೇನೋ ಇವಳು ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ ಹೇಳಿದ್ಲು ಕದ್ ಬಿಡಿ. ಸರಿ ಕಣಪ್ಪ ಆಯಿತು. ಟೈಮ್ಗೆ ಅಮ್ಮದೆಲ್ಲ ಅಡುಗೆ ಮಾಡಿಕೊಡ್ತದೆ, ಊಟ ಮಾಡ್ಕೊಂಡು ಚೆನ್ನಾಗಿರ್ ಮಗ. ಸರಿ ಅದೇ ಆಯಿತು. ನೀವು ಆರೋಗ್ಯ ನೋಡ್ಕೊಳ್ಳಿ ಚೆನ್ನಾಗಿ. ಟೆಸ್ಟ್ ಇದ್ದಾಗ ಬಂದು ನಾನು ಕರ್ಕೊಂಡು ಬಂದು ನಾನು ತೋರಿಸ್ಕೊಡ್ತೀನಿ. ಸರಿ ಕಣಪ್ಪ, ನೀನು ಬರಬೇಕು. ರಜೆ ಇದ್ದಾಗ ಬರ್ತೀನಿ. ಸರಿ ಆಯಿತು. ಸರಿ ನಾನು ರೆಡಿ ಆಯ್ತೀನಿ. ಮತ್ತೆ ರೆಡಿ ಆಗಮ್ಮ ನೀನು. ಫೋನೇ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ಬೇಜಾರು ಮಾಡ್ಕೊಬೇಡ ಸರತ್ತು, ನಿಜವಾಗ್ಲೂ ನಂಗೆ ಭಾಳ ಮನ್ಸು ನೋವಾಗದೆ. ಸ್ವಲ್ಪ ದಿನ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾಕೆ ವಾತಾವರಣ ನಂಗೆ ಸೆಟ್ ಆಯ್ತಿಲ್ಲ ನನಗೆ. ಸರಿ ಬೇಜಾರು ಮಾಡ್ಕೊಬೇಡ. ನೋಡು ನನಗೆ ನೀನು ಬಿಟ್ಬಿಟ್ಟಿರೋಕ್ಕಾಯ್ತಿಲ್ಲ, ನಿನಗೆ ಗೊತ್ತು ತಾನೆ. ಆಯಿತು ಪರವಾಗಿಲ್ಲ, ನಿನ್ನ ಖುಷಿನೇ ನನ್ನ ಖುಷಿ. ಒಟ್ಟಿಗೆ ಖುಷಿಯಾಗಿದ್ರು ಸಾಕು. ಈ ಖುಷಿ ಪಡೋಂಥ ಸಮಯ ಅಲ್ಲ ಬಿಡು. ಏನೋ ನಮ್ಮ ಅಮ್ಮನಿಗೊಂಚು ನೆಮ್ಮದಿಗೋಸ್ಕರ ಹೋಗ್ತಿರೋದು ಅಷ್ಟೇ. ನಿನ್ನ ಬಿಟ್ಬಿಟ್ಟು ಹೋಗಿ ನನಗೇನು ಖುಷಿಯಾ? ನನಗೂ ನಿನ್ನ ಬಿಟ್ಟು ಇರೋಕ್ಕಾಯ್ತಿಲ್ಲ. ನಿನಗೆ ಗೊತ್ತು ತಾನೆ ಒಂದಿನ ನಿನ್ನ ಬಿಟ್ಬಿಟ್ಟು ನಾನು ಇರೋಕ್ಕಿಲ್ಲ ಅಂತ. ಏನಕ್ಕೆ ಇಷ್ಟೊಂದಟ ಇರ್ಬೋದು ತಾನೆ? ಇಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಏನು ಅಡ್ಜಸ್ಟ್ ಮಾಡ್ಕೊತಾರೆ? ನಿಮ್ಮ ಅಮ್ಮ ಹೆಂಗಾಡ್ತಾರೆ ನೋಡು. ಮತ್ತೆ ಅದೇ ಕಣಿ ಹೊಡಿಬೇಡ. ಈಗ ಹೋಗ್ಬೇಕಾ? ಹೋಗ್ಬೇಕು ಅಂದ್ರೆ ಹೋಗು, ಬೇಡ ಅಂತ ಅನ್ನಕ್ಕಿಲ್ಲ ನಾನು. ಸುಮ್ಮನೆ ನೀನು ಇದು ಮಾಡಬೇಡ ನೀನು. ಸರಿ ಆಯಿತು ಬಿಡು, ಏನಾದರೂ ಮಾಡ್ಕೊ, ತಲೆಗೆಡ್ಸ್ಕೊಬೇಡ ಬಿಡು. ಏನಾದ್ರು ಮಾಡ್ಕೊ, ಏನು ಮಾಡೋಕ್ಕಾಯ್ತು ನಾನು ನೀನು ಇಷ್ಟಕ್ಕೆ ಬಿಟ್ಟಿದ್ದು. ನನ್ನಿಷ್ಟ ಏನಿಲ್ಲ ಕಣಮ್ಮ, ನೀನೇ ಹೋಯ್ತಿರೋದು. ನೋಡು ಈ ವಿಷಯ ನಿಮ್ಮ ಅಮ್ಮನಿಗೆ ಹೇಳ್ದಾ? ಹೇಳ್ಬಿಡುವೆ ನೀನೇ, ಆಮೇಲೆ ಕೇಳ್ದಂಗೆ ಹೋಗೋಳೆ ಅಂತ ಅನ್ನೋದ. ಸರಿ ಆಯಿತು ಬಿಡು, ಹೇಳ್ತೀನಿ. ಸರತು ಸರತು ಅಮ್ಮ ಬಮ್ಮಲ್ಲಿ ಏನ್ಲ, ಏನು ನಿಮ್ಮ ಅತ್ತೆ ಎಲ್ಲ ರೆಡಿ ಆಯ್ತವ್ರೆ? ಅದು ಊರಿಗೆ ಹೋಯ್ತವ್ರೆ. ಮತ್ತೆ ಊರಿಗೆ ಹೊಟ್ಟು ಬರ್ತೀನಿ. ಯಾಕವ ಇಲ್ಲಿ ಮಾಡೋರು ಯಾರು? ಊರಿಗೆ ಹೊಟ್ಟೋಗ್ಬಿಟ್ರೆ ಅಮ್ಮ ನೀನು ಇರಕ್ಕಿಲ್ವಾ? ನಾನು ಒಬ್ಬಳನ್ನ ಅಡುಗೆ ಮಾಡಿ ಕಕ್ಕೋ ನಿನಗೆ. ಅಲ್ಲಕ್ಕಲ್ಲ ಹೋದ್ರೆ ನಿಮ್ಮ ಅತ್ತೆ ಕಳಿಸು, ಅವಳನ್ನ ಕಳಿಸ್ತಿದ್ದೀನಿ ನೀನು. ಅದೇ ನಮ್ಮ ಅಮ್ಮ ನೋಡ್ಕೊಳಕ್ ಬೇಡವಾ? ನಮ್ಮ ಅಮ್ಮ ನೋಡ್ಕೋಬೇಕು ನಾನು ಅಲ್ಲಿ. ನಿಮ್ಮ ಇಷ್ಟ ಕಂಡ್ರವ, ನಿಮ್ಮ ಇಷ್ಟ ಹೆಂಗೆ ಬರ್ತಂಗೆ ಮಾಡ್ಕೊಳ್ಳಿ. ಹೇಳ್ಮೆ ಕೇಳ್ಮೈತದ ಈಗ ಊರಿಗೆ ಹೋಗಿ ನಿಂತಿದ್ದಿ. ಹಬ್ಬ ಉಣ್ಮಿಲ್ಲ ಇಲ್ಲಿ ಮಾಡೋರು ಯಾರು? ನಾನು ಇಲ್ಲಿ ತಾಸ್ಕೊಂಡು ಗುಡ್ಸ್ಕೊಂಡು ಸೀಟ್ಕೊಂಡು ನಿಮ್ಮನ್ನ ಜೀತ ಮಾಡಕ್ಕೆ ಬಂದಿದ್ದಾನೆ ನಾನು. ನನಗೇನು ಮಾಡೋಕ್ಕೆ ಕೆಲಸ ಇಲ್ವಲ್ಲ ಅಲ್ಲಿ ಅಂದ್ಬಿಟ್ಟು ಊರಲ್ಲಿ ಕೆಲಸ ಇಲ್ಲ ನನಗೆ. ನಿಮ್ಮ ಅವನು ಯಾರು ಅಡುಗೆ ಮಾಡ್ಕೊಟ್ಟಾರು? ಏನೋ ನಾಕ್ತಿ ಸೀರೋದಂತ ಬಂದೆ, ಅಷ್ಟಕ್ಕೆ ಸಹಿಸಕ್ಕಾಗ್ದಾನೆ ಅಮ್ಮನ ಕರ್ಕೊಂಡು ಹೋಯ್ತಾ ಕುಂತಿದ್ಯಲ್ಲ ನೀನು. ಪರವಾಗಿಲ್ಲ, ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಅತ್ತೆ. ಅದಕ್ಕೆಲ್ಲ ಕಣ್ಣು ಸುಮ್ಕಿರಿ. ಯಾಕೆ ವಾತಾವರಣ ಇಲ್ಲಿ ಸರಿ ಆಯ್ತಿಲ್ಲ ನಮ್ಮ ಅಮ್ಮನಿಗೆ. ಇಲ್ಲಿ ಬಂದ ಮೇಲೆ ಕೂಸರ್ ತಪ್ತಾರೆ, ಅದಕ್ಕೆ ಜಾಗ ಬದಲಾವಣೆ ಆಗಲಿ ಅಂತ ಹೋಯ್ತಿರೋದು ನಾನು. ಏನಾರು ಮಾಡ್ಕೊ, ಇಲ್ಲಿ ನಾನು ನಿನ್ನ ಜೀತ ಮಾಡ್ಕೊಂಡು ನಿಮ್ಮ ಗಂಡಂಗೆ ಇಲ್ಲಿ ಸೇವೆ ಮಾಡ್ಕೊಂಡು ಕುತ್ಕೊಳ್ಳೋದು ನಾನು ಬೇಡ ನಾನು ಊರಿಗೆ. ನೀವೇ ಇರಲ್ಲ ಹೋಯ್ತೀನಿ ನಾನು. ಅಮ್ಮ ವಾತಾವರಣ ಬದಲಾಗಲಿ ಅಂತ ತಾನು ಹೋಯ್ತಿರೋದು. ಇರಮ್ಮ ಅದಕ್ಕೆ ಮಂಗಡಿಯ ನೀನು ಇರು, ಹೋಗ್ಬಿಟ್ಟು ಬರ್ಲಂತೆ ಒಂದು ವಾರ. ಏನಾರು ಮಾಡ್ಕೊಳ್ಳಿ ಹೋಗ್ಲಾ, ನಿಮ್ಗೆ ಕೊಟ್ಟೆಲ್ಲ ಯಾರು ಆಡ್ದಾಡೋರು? ನಾನು ಬಂದ ತಕ್ಷಣ ನಿಮ್ಗೆ ಈ ಥರ ಎಲ್ಲ ಬದಲಾವಣೆಗಳು ಆಚೆ ಮುಂಚೆ ಮತ್ತೆ ಕರ್ಕೊಂಡೇ ಹೋಗಿತ್ತಿಲ್ಲ. ಈಗ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಬಂದ ತಕ್ಷಣ. ಏನು ನಿಮ್ಮ ಎದೆ ಮೇಲೆ ಬುದ್ಧಿ ಮೇಲೆ ಇದ್ದಾನೆ ನಾನು, ಇಲ್ಲೇ ಇರಕ್ಕೆ ಬಂದಿದ್ದಾನೆ ನಾನು. ನಾನೇ ಹೋಯ್ತೀನಿ ಹೋಗಿ. ಅತ್ತೆ ನಿಮ್ಮಿಂದ ಅಂತ ಏನಕ್ಕೆ ಹಂಗೆ ಅನ್ಕೋತಿರತ್ತೆ? ನನ್ನ ನಿಮ್ಮಿಂದ ಅಂತ ನಮ್ಮ ಅಮ್ಮನೇ ಹೋಗೋದ ಅಂತ ಇರೋದಕ್ಕೆ ಸುಮ್ಕಿರಿ. ಕಣಮ್ಮ ಎಲ್ಲದ್ರಲ್ಲೂ ತಪ್ಪು ಹುಡುಕ್ತಿಯಲ್ಲ ನೀನು. ಸುಮ್ಮನಿರಮ್ಮ ಆಯಿತು ಹೋಗ್ಬಿಟ್ಟು ಬರ್ಲಂತೆ. ಓಲ್ ಹಾಕ್ಲಾ ಅವ್ರ ಮನೆಗೆ ಅವ್ರು ಹೋದ್ ನಾನು ಬೇಡ ಅಂದಾನೆ. ಓಲ್ ಹಾಕು ಕೊಡು ಸರತ್ತು. ನೋಡು ನಿಮ್ಮ ಅಮ್ಮ ಹೆಂಗಾಡ್ತಾರೆ ಅಂತ. ನನಗೆ ಎಷ್ಟು ಬೇಜಾರಾಗಿ ಹಿಂಗೆಲ್ಲ ಆಡಿದ್ರೆ ತಲೆ ಕೆಟ್ಟೋಗ್ಬಿಡ್ತದೆ ನನಗೆ. ಈಗ ಆಯಿತು ಸುಮ್ಮನಿರು. ಈಗ ಏನು ಮಾಡಂಗಿತ್ತದು? ಒಳ್ಳೆ ಅದನ್ನೇ ಒಂದು ದೊಡ್ಡದು ಮಾಡ್ತೀಯಪ್ಪ, ಸಣ್ಣ ಪುಟ್ಟದೆಲ್ಲವೇ. ಅವ್ರ ಬುದ್ಧಿನೇ ಅಷ್ಟು ಗೊತ್ತು ತಾನೆ. ಗೊತ್ತಾದ್ಮೇಲೆ ಹೆಂಗಿದ್ಬಿಡ್ಬೇಕು ಹಂಗಿದ್ಬಿಡ್ಬೇಕು. ಸುಮ್ಮನೆ ಏನಕ್ಕೆ ಹಿಂಗೆ ತಲೆಗೆಡ್ಸ್ಕೊತಿದ್ಯಾ? ನೀನು ತಲೆಗೆಡ್ಸ್ಕೊಳ್ಳೋದಲ್ಲ ನನಗೆ ಯೂಸ್ ಬರ್ಸ್ಬಿಡ್ತೀಯ ನೀನು. ಸುಮ್ಮನಿರೇ ಆಯಿತು ಅಂತ ಹೇಳ್ತಾ ಇಲ್ವಾ? ಯಾರಿಗೆ ಅಂತ ಹೇಳೋಣ ನಾನು? ಇದಾಗ ಅಮ್ಮನಿಗೆ ಹೇಳೋಣ, ಇದ್ದಾಗ ನಿನ್ಗೆ ಹೇಳೋಣ. ಮಧ್ಯದಲ್ಲಿ ಸಿಕ್ಕಾಕೊಬಿಟ್ಟು ಟಾರ್ಚರ್ ಆಗಿ ಹೋಗುತ್ತೆ ನನಗೆ. ಅಡಕನಪ್ಪ ಬೇಡ, ನನ್ನಿಂದ ನಿನ್ಗೆ ಟಾರ್ಚರ್ ಸಿಗೋದು ಬೇಡ. ನಾನು ಮದುವೆ ಮಾಡ್ಕೊಂಡೆ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನಗೆ ಗೊತ್ತು ನೀನು ಎಷ್ಟು ಪಾಪ ಕಷ್ಟಪಡ್ತಾಯಿದ್ದೀನಿ ನನ್ನಿಂದವ ಅಂತ. ನನ್ನ ಮದುವೆ ಮಾಡ್ಕೊಂಡಿರೋದು ನೀನು ಭಾಳ ತೊಂದರೆ ಆಗೋದು ಅನ್ನೋದು ನನಗೆ ಗೊತ್ತು. ಸಂಸ್ಬಿಡು ಆಯ್ತಾ? ಏನಾರು ಹಿಂಗಂದ್ರೆ ಹಿಂಗೆ ಕೊಂಕ್ ಮಾತಾಡ್ತೀಯ. ಇದೊಂದು ಚೆನ್ನಾಗಿ ಕಲ್ತಿದ್ದೀನಿ ನೀನು. ನಾನು ಹೇಳೋದ್ನ ಸರತ್ತು ಮನಸ್ಸು ಸರಿಯಿಲ್ಲ, ನಿನಗೂ ಸರಿಯಿಲ್ಲ ನನಗೂ ಸರಿಯಿಲ್ಲ. ಸ್ವಲ್ಪ ದಿನ ಸುಮ್ಮನೆ ದೂರದಲ್ಲಿ ಇದ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ. ಸುಮ್ಕಿರು. ನೀನಾರು ಒಂಚೂರು ರೆಸ್ಟ್ ತಗೊಂಡು ನಿನ್ನ ಮನ್ಸಿಗೆ. ನೀನು ರೆಸ್ಟ್ ತಗೊಳಕ್ಕೆ ಹೋಯ್ತಿರೋದು. ನನಗೆ ನೀನು ಬಿಟ್ಟಿರ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಿನ್ನ ಜೊತೆ ಇದ್ರೆ ಖುಷಿಯಿಂದನೇ ಇರ್ತೀನಿ ನಾನು. ಖುಷಿಯಿಂದ ಇರಕ್ಕಿಲ್ಲ. ಹಿಂಗೆ ನೋಡಿದ್ನಲ್ಲ ಕಿರಿಕು, ಬರೀ ಕಿರಿಕು. ಅಯ್ಯೋ ದೇವ್ರೆ, ಯಾರಿಗೆ ಬೇಕು ಅನ್ಸ್ಬಿಟ್ಟದೆ ಈ ಜೀವನ. ಸಾಕಾದಂಗೆ ಆಗೋದು ನನಗಂತವೇ. ಯಾರಿಗೆ ಬೇಕು ಹೋಗು ಈ ಕಿತ್ತೋ ಜೀವನ. ಈಗ ವಾದ ಮಾಡಬೇಡ, ಹೊರಟಿದ್ದಾನೆ. ಸುಮ್ಮ ಬಾಯಿ ಮುಚ್ಕೊಂಡು ಹೋಗು ನೀನು.
ಏನಕ್ಕೆ ವಾದ ಮಾಡ್ತೀನಿ ನೀನು? ವಾದ ಮಾಡೋದು ಬೇಡ, ಏನು ಬೇಡ, ಎಲ್ಲ ಮನೆ ಬರ ಅನ್ಕೊಂಡು ಸುಮ್ಮನೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಸರಿ ಬಿಡು, ಆಯಿತು. ಸರಿ, ತಲೆ ಕೆಡ್ಸ್ಕೊಬೇಡ ಬಿಡು. ಮಗ ಏನಂಗೆ ಜೋರಾಗಿ ಮಾತಾಡ್ತಿರಲ್ಲ? ಏನಿಲ್ಲ ಕಣಮ್ಮ, ಅತ್ತೆಗೆ ಯಾವ್ಯಾವ ಸಾಮಾನು ಎಲ್ಲೆಲ್ಲವೇ ಅಂತ ಹೇಳ್ಕೊಡ್ತಿದೆ. ಯಾಕವ ನೋಡು, ನಿಮ್ಮ ಅಮ್ಮ ನನಗೆ ಮಾತಾಡ್ತಿದ್ದೆ ಅಂದ್ರೆ ನಿಂಗೆ ಬೇಜಾರ? ನೋಡು, ಮಾತಾಡ್ಕೊಳ್ಳಿ. ನೀನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆ ಥರ ಏನಿಲ್ಲ ಕಣ್, ಸುಮ್ಮನಿರಮ್ಮ. ನೀನು ಎಲ್ಲಕ್ಕೂ ತಪ್ಪು ತಿಳ್ಕೊಬೇಡ. ನೀನು ಓದಿದ್ದು ಸರ್ ಎಷ್ಟು ಬೇಕು ಅನಿಸ್ತದೆ ಕಣಮ್ಮ. ಎಲ್ಲರೂ ಆರಾಮಾಗಿರ್ಬೋದು, ನಡಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸುಮ್ಮನೆ ಓದಿದ ದಿನ ಇದ್ಬಿಟ್ಟು ಬರೋಕ್ಕಾಯ್ತದೆ. ಸರಿ, ನಿಂಗಮ್ಮ ಒಂಚೂರು ಹೇಳ್ಬಿಡುವೆ. ನೋಡಿ, ಕೇಳ್ದಂಗೆ ಹೋಗೋರು ಅನ್ಕೊಂಡರು. ಅಂತಾನೆ ಫೋನ್ ಮಾಡಿ ಹೇಳ್ತೀನಿ ಇರು. ಹಲೋ ಹಲೋ ಅಜ್ಜಿ, ಚೆನ್ನಾಗಿದ್ಯಾ? ನಾವು ಚೆನ್ನಾಗಿದ್ಯಾವ? ನಾನು ಚೆನ್ನಾಗಿದ್ದೀನಿ ಕಣಜ್ಜಿ, ನೀನು? ಚೆನ್ನಾಗಿದ್ದೀನಿ ಕಣವ. ಇನ್ನೇನು ಸಮಾಚಾರ? ಮೀನಾಕ್ಷಿ ಚೆನ್ನಾಗಿದ್ದಾಳೆ? ಅಮ್ಮನೂ ಚೆನ್ನಾಗದೆ ಅಜ್ಜಿ. ಅದು ನನಗೆ ರಜೆ ಇತ್ತು, ಅದಕ್ಕೆ ಅಮ್ಮ ಇಲ್ಲಿ ಬಂದಮೇಲೆ ಯಾಕೋ ಒಂಚೂರ ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದಂಗೆ ಆಗದೆ. ವಾತಾವರಣ ಯಾಕೋ ಸಟ್ಟೈತಲ್ಲ, ಅದಕ್ಕೆ ಮೀನಾಕ್ಷಿ ಅಮ್ಮ ಮನೆ ಮಾಡ್ಕೊಂಡಿತ್ತಲ್ಲ, ಅಲ್ಲಿಗೆ ಹೋಯ್ತೇವನಿ. ಅಲ್ಲಿಗೆ ಕೊದಿ ಬಾ, ಇಲ್ಲಿಗೆ ಕರ್ಕೊಬೋವ? ಬೇಡ ಬಿಡಜ್ಜಿ, ಅಲ್ಲಿಗೆ ಮಾಡಕ್ಕೆ ಸುಮ್ಮನೆ ಯಾಕೆ ಬೇಕು ಅಲ್ಲಿ ಬೇಡಕನ. ನಾನು ಇಲ್ಲಿ ಕರ್ಕೊ ಹೋಯ್ತೀನಿ, ಸುಮ್ಕಿರು. ಅಯ್ಯೋ, ನಿಮ್ಮ ಅತ್ತಮ್ಮನ ಬಗ್ಗೆ ತಲೆಗೆಡ್ಸ್ಕೊಂಡಿದ್ಯಾ? ಅವೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿವ? ಅವಳು ಮಾಮೂಲಿ ಯಾರು ಇದ್ದಿದ್ದೆಯಾ? ಕೆಲ ತಲೆಗೆಡ್ಸ್ಕೊಳ್ಳೋದು ಬೇಡ ಬಾ. ಇಲ್ಲ, ಊರಲ್ಲಿ ನೆಟ್ವರ್ಕ್ ಸರಿ ಸಿಗಕ್ಕಿಲ್ಲ. ಇಲ್ಲಿ ಮನೇಲೆ ಕೆಲಸ ಮಾಡಬೇಕು ನಾನು. ಎಲ್ಲರೂ ಕೆಲಸ ಮಾಡ್ಕೊಂಡು ಇರ್ತೀನಿ ಬಿಡು, ಆರಾಮಾಗಿರ್ತೀವಿ. ಏನಿಲ್ಲ, ಒಂದು ವಾರ 15 ದುಡ್ಡು ಬರೋದ ಅಂತ ಅಷ್ಟೇ ಕತ್ತೀನಿ, ಏನೂ ಇಲ್ಲ. ಅದಕ್ಕೆ ಅಮ್ಮಂಗಂತೂ ಕೇಳ್ಕೊಜ್ಜಿ. ಆಮೇಲೆ ಹಂಗೆ ಕೇಳ್ದಂಗೆ ಹೋಗೋರಿ ಅಂತ ಬೇಜಾರು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅಮ್ಮ ಫೋನ್ ಮಾಡಕ್ಕೆ ಹೇಳ್ತು, ಅದಕ್ಕೆ ಮಾಡಿದೆ. ಇದ್ದಿದ್ರೆ ಆಯ್ತಿಲ್ವವ? ಅದಕ್ಕೆ ಹಂಗೆ ಹತ್ರ ಮಾಡ್ಕೊಂಡು ಹೋಯ್ತಿದ್ದೀರಿ. ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದಾಗಿತ್ತಲ್ಲ. ಇಲ್ಲ ಕಣ್, ಸುಮ್ಕಿರಿ, ಏನು ಮಾಡೋಕ್ಕೆ ಹೋಯ್ತವನಿ. ಅದಕ್ಕೆ ಕರ್ಕೊಂಡು ಹೋಯ್ತೀನಿ ಅಮ್ಮನ. ಅದಕ್ಕೆ ಫೋನ್ ಮಾಡಿದೆ. ಸರಿ ಅವ್ವ, ಆಯಿತು. ಅವಳು ಎಲ್ಲಿ ಖುಷಿಯಾಗಿರ್ತಾಳೆ, ಅಲ್ಲಿ ಇರಲಿ. ಸರಿ ಬಿಡು, ಆಯಿತು, ತಲೆಗೆಡ್ಸ್ಕೊಬೇಡ. ಬತ್ತೀವಿ ಅಲ್ಲಿಗೆ ಒಂದ್ಸತಿ ಬೇಕಾರೆ. ಏನಾದ್ರು ಇದ್ದರೆ ಫೋನ್ ಮಾಡವ. ಸುಮ್ಮನೆ ಇಲ್ಲಿ ಸಿಟಿಲಿ ಉರುಕ್ತು ದೊಂಗ್ತು ಒಂಚೂರು ಹೆಚ್ಚು ಕಮ್ಮಿ ಆದರೂ ಹಾಸ್ಪಿಟ್ಲು ತೋರ್ಸೋಕ್ಕೆಲ್ಲ ಸರಿಯಾಗಿರೋದು. ನೀನು ನೋಡ್ರಿ ಹಿಂಗಂತೀಯಲ್ಲ. ಆಯಿತು, ಈಗ ಏನೀಗ ತಗೆ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀಯೇ? ಆಯಿತು, ಹೋಗು. ನೋಡೋದು ಅಲ್ಲೂ ವಾತಾವರಣಕ್ಕೆ ಹುಷಾರಾದರೂ ಆಗ್ಬೋದು. ಹೋಗು, ಇನ್ನೇನು ಮಾಡೋಕ್ಕದ್ದು? ಹೇಳೋಷ್ಟೇ ಹೇಳ್ದು. ಇಲ್ಲಿಗೆ ಕರ್ಕೊಂಡು ಬಂದಿರೋ ನಾವೆಲ್ಲ ಇರ್ಬೋದಾಗಿತ್ತು. ಅವಳುವೆ ಯಾಕೋ ಹೋಗಿ ಬರೋಕ್ಕಿಲ್ಲ ಅಂತವಳಲ್ಲ. ಆ ಸತಿನೇ ನೀನು ಬರೋದೇ ಸಾಕು ಅಂತ ಕಾಯ್ತಾ ಕುಂತಿದ್ಲು. ಬೇಡ, ಹೋಗೋತ್ತಾಗೆ ಇನ್ನೇನು ಮಾಡೋಕ್ಕಾಗಿಲ್ಲ ಇಲ್ಲಿಗೆ. ಸರಿ, ಬರೋಕ್ಕಿಲ್ಲ. ಅಲ್ಲೇ ಇರಲಿ, ನಾವು ಬತ್ತೀವಿ ಬೇಕಾರೆ ಒಂದು ಸತಿ ಬತ್ತೀವಿ. ತಲೆಗೆಡ್ಸ್ಕೊಬೇಡವ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇರಿ. ಅವಳಿಗೂ ಟೈಮ್ಗೆ ಊಟ ಗೀಟ ಮಾತ್ರೆಯೋ ಮೆಡಿಸನು ಏನು ಕೊಟ್ಕೊಂಡು ಚೆನ್ನಾಗಿ ನೋಡ್ಕವ, ಆಯ್ತವ? ಸರಿ ಅಜ್ಜಿ, ಆಯಿತು, ಹೊರಡ್ತೀವಿ ಈಗ ಮತ್ತೆ. ಆಯಿತು ಕಣ್ಮಗ್ಳೆ, ಆಯಿತು ಕಣಪ್ಪ. ಅಮ್ಮ ಬಾ ಮತ್ತೆ ಹೊರಡೋದ. ಆಯಿತು ಕಣವ. ಸರ್ ಅದಕ್ಕೆ ಹೇಳ್ದೆ ತಾನೆ. ನಿನ್ನ ಮುಂಗಡೆ ಹೇಳ್ನಿಲ್ವಾ? ಅವನ ಕುಸಿದಾನೆ ಕಳಿಸ್ತಾರೋದು ಬಾ, ಏನಿಲ್ಲ ಕಣ. ಬಾ, ನನ್ನ ಬಟ್ಟೆಗಳೆಲ್ಲ ಬ್ಯಾಗ್ ಅದೆಲ್ಲ ಅದಕ್ಕೆ ಹಾಕಿವ್ನಿ. ಸಾಕಲ್ವ? ಇಲ್ಲಿರೋ ತಗೊಂಡೇವ್ನಿ ಕತೆ. ಅಲ್ಲೇ ಇದ್ವಲ್ಲ ಮನೇಲಿ, ಸುಮ್ಮನೆ ಏನು ಬಟ್ಟೆ ತಗೊಂಡೆ. ನಾನು ಒಂದು ನಕ್ಷದ ತಗೋತೀನಿ. ಇರಲಿ ಬಿಡು, ನೋಡೋಕ್ಕಾಯ್ತದೆ. ಬೇಕಾದ್ರೆ ಬರೋಕ್ಕೆ ಬಾ, ಡ್ರಾಪ್ ಮಾಡ್ಕೊಟ್ಟನು ಬಸ್ ಸ್ಟ್ಯಾಂಡ್ಗೆ. ಆಟನೇ ಮಾಡ್ಕೊಂಡು ಹೋಯ್ತೀವಿ ಬಿಡಿ. ಬಾ ಅಂತ ಹೇಳ್ತಲ್ವಾ? ಸರಿ, ಆಯಿತು, ಬರ್ತೀವಿ. ಅಮ್ಮ ಬಾ ಮತ್ತೆ. ಯಾಕೋ ಸಪ್ಕದಲ್ಲ ನಿನ್ನ ಗಂಡ? ಏನಿಲ್ಲ ಕಂದು ಬಮ್ಮ. ಏನಿಲ್ಲ, ಆ ಥರ ಏನು ಸಪ್ಕಿಲ್ಲ, ಚೆನ್ನಾಗಿ ಮಾತಾಡ್ನಿಲ್ವಾ? ಈಗ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ಕೊಡ್ತೀನಿ ಅಂತ ಅಂದಿಲ್ವಾ? ಬಾ, ಏನಿಲ್ಲ ಕಣ. ಸರಿ ಕಣವ, ಆಯಿತು, ನಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.